ಮೈಸೂರು ವೈದ್ಯಕೀಯ ಕಾಲೇಜಿಗೆ ಶತಮಾನೋತ್ಸವ ತುಂಬಿರುವಂತಹ ಹಿನ್ನೆಲೆ ಸರ್ಕಾರಿ ಶಾಲಾ ಮಕ್ಕಳಿಗಾಗಿ ಆರೋಗ್ಯ ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮೈಸೂರಿನ ಸಿದ್ದರಾಮಯ್ಯನ ಹುಂಡಿ ಶಾಲೆಯಲ್ಲಿ ಆಯೋಜಿಸಿದ ಕಾರ್ಯಕ್ರಮವನ್ನು ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಇವರು, ಮೈಸೂರು ಜಿಲ್ಲೆಯ 100 ಶಾಲೆಗಳಲ್ಲಿ ಆರೋಗ್ಯ ಅರಿವು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಅರಿವು ಅಗತ್ಯವಿದೆ. ಅದರಲ್ಲಿಯೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಆರೋಗ್ಯ ಶಿಕ್ಷಣ ಅಗತ್ಯ ಎಂದು ಮೈಸೂರು ಮೆಡಿಕಲ್ ಕಾಲೇಜಿನ ಕಾಳಜಿ ಬಗ್ಗೆ ಯತೀಂದ್ರ ಶ್ಲಾಘನೆ ವ್ಯಕ್ತಪಡಿಸಿದರು. ಒಂದೊಳ್ಳೆ ಸ್ಟೇಜ್ ಮಾಡಿಸ್ಕೊಡ್ತೀನಿ. ನಮ್ಮ ಮಯಾಂಗ ಸರ್ ಹೇಳಿದ್ರು, ನಮ್ಮ ರಾಜಶ್ರೀ ಮೇಡಮ್, ಶ್ರೀಮತಿ ರಾಜಶ್ರೀ ಪ್ರೌಢಶಾಲೆ KPS ಪ್ರೌಢಶಾಲೆಯ ಮುಖ್ಯಸ್ಥರು ಅವರು. ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯ ಈಗ 100 ವರ್ಷಗಳನ್ನ 2024 ಪೂರೈಸಲು ಸುಮಾರು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ. ಸೊ ಇದೆಲ್ಲ ನಮಗೆ ಹೆಮ್ಮೆ ಅಂತ ವಿಷಯ. ನಮ್ಮದೇ ಜಿಲ್ಲೆಯ ಒಂದು ವೈದ್ಯಕೀಯ ಸಂಸ್ಥೆ 100 ವರ್ಷಗಳನ್ನ ಪೂರೈಸಿದೆ. ನಮ್ಮ ಮೈಸೂರು ಮಹಾರಾಜರ ಕಾಲದಲ್ಲಿ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಥಾಪಿತವಾದಂತಹ ಒಂದು ಸಂಸ್ಥೆ. ಅಂತ ಒಂದು ಸಂಸ್ಥೆ 100 ವರ್ಷಗಳನ್ನ ಪೂರೈಸಿದೆ. ಆ ಸಂಸ್ಥೆಯಿಂದ ಸಾವಿರಾರು ಜನ ವೈದ್ಯರು ಹೊರಹೊಮ್ಮಿದ್ದಾರೆ. ಅವರೆಲ್ಲ ಇಡೀ ಪ್ರಪಂಚಾದ್ಯಂತ ಇವತ್ತು ವೈದ್ಯಕೀಯ ಪ್ರಾಕ್ಟೀಸ್ ನ ಮಾಡ್ತಾ ಇದ್ದಾರೆ. ಸಾವಿರಾರು ಜನಕ್ಕೆ ಅದು ವೈದ್ಯರನ್ನ ತಯಾರು ಮಾಡಿ ಅವರ ಮೂಲಕ ಸಮಾಜಕ್ಕೆ ಬಹಳ ಕೊಡುಗೆ ಕೊಟ್ಟಿದೆ. ನೂರಾರು ಜನರ, ಸಾವಿರಾರು ಜನರ, ಲಕ್ಷಾಂತರ ಜನರ ಪ್ರಾಣನ ಉಳಿಸೋದಕ್ಕೆ ನಮ್ಮ ಸಂಸ್ಥೆ ಕಾರಣ ಆಗಿದೆ. ಅಂತ ಒಂದು ಸಂಸ್ಥೆ ಇವತ್ತು 100 ವರ್ಷ ಪೂರೈಸ್ತಿರೋದು ನಮಗೆಲ್ಲ ಬಹಳ ಸಂತೋಷವಾದಂಥ ವಿಚಾರ, ಹೆಮ್ಮೆಯಾದಂಥ ವಿಚಾರ.